ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಾನೂನು ಉಲ್ಲಂಘನೆ ಮಾಡುವ ಯತ್ನಕ್ಕೆ ಯಾರೇ ಕೈ ಹಾಕಿದ್ರೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ ನೀಡಿದರು. ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾನೂನು ಉಲ್ಲಂಘನೆಗೆ ಯತ್ನಿಸುವ ತಮ್ಮ ಸಂಬಂಧಿಕರಾಗಲಿ, ಬೆಂಬಲಿಗರಾಗಲಿ, ಜಾತಿ ಬಾಂಧವರಾಗಿರಲಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮೇ 5ರಂದು ಯುವಕರನ್ನು ಬೆತ್ತಲೆಗೊಳಿಸಿ ಥಳಿಸಿದ ಘಟನೆಯನ್ನು ತಾವು ವೈಯಕ್ತಿಕವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಖಂಡಿಸುವುದಾಗಿ ಹೇಳಿದ ಸಚಿವ ಪ್ರಿಯಾಂಕ್ ಖರ್ಗೆ, ಈ ಘಟನೆ ಕುರಿತಂತೆ ಬಿಜೆಪಿ ನಾಯಕರು ಸೇರಿದಂತೆ ಕೆಲವು ಸ್ವಯಂ ಘೋಷಿತ ಸಮಾಜ ಸೇವಕರು ಸರ್ಕಾರವನ್ನು ಮುಜುಗರಕ್ಕೆ ಒಳಪಡಿಸಲು ಯತ್ನಿಸುತ್ತಿದ್ದಾರೆ. ನಾವು ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವವರು ಅಲ್ಲ. ಮೇಲಾಗಿ ಮೈಗೆ ಎಣ್ಣೆ ಹಚ್ಚಿಕೊಂಡಿಲ್ಲ. ಕೆಲವು ಘಟನೆಗಳು ವೈಯಕ್ತಿಕ ಕಾರಣದ ಹಿನ್ನೆಲೆಯಲ್ಲಿ ನಡೆಯುತ್ತಿವೆ. ಎಲ್ಲವೂ ಗೃಹ ಇಲಾಖೆ ಗಮನದಲ್ಲಿ ಇರಬೇಕು ಎಂದೇನಿಲ್ಲ. ಬೆತ್ತಲೆಗೊಳಿಸಿ ಥಳಿಸಿದ ಪ್ರಕರಣ ಸ್ವತಃ ಪೊಲೀಸರ ಗಮನಕ್ಕೆ ಬಂದು ಪೊಲೀಸರೇ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇದು ಜಿಲ್ಲೆಯ ಆಡಳಿತ ವ್ಯವಸ್ಥೆಯ ಚುರುಕುತನ ತೋರುತ್ತದೆ ಎಂದು ಹೇಳಿದರು. ಈ ಪ್ರಕರಣ ಕುರಿತಂತೆ ಬಿಜೆಪಿ ನಾಯಕರು ಹಾಗೂ ಆ ಪಕ್ಷದ ಅವಿಭಾಜ್ಯ ಅಂಗವಾಗಿರುವ ಶ್ರೀರಾಮ ಸೇನೆಯ ಕೆಲವರು ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ವಿರುದ್ಧ ನೇರವಾಗಿ ದಾಳಿ ನಡೆಸಿದ ಪ್ರಿಯಾಂಕ್ ಖರ್ಗೆ, ಮರ್ಯಾದಾ ಪುರುಷೋತ್ತಮನ ಹೆಸರಿನಲ್ಲಿ ಮರ್ಯಾದೆಗೆಟ್ಟ ಕೆಲಸ ಮಾಡುವುದು ಈ ಸೇನೆಯ ಕೆಲಸವಾಗಿದೆ. ಚುನಾವಣೆಗಳ ಸಂದರ್ಭದಲ್ಲಿ ಸಮಾಜದಲ್ಲಿ ಅಶಾಂತಿ ಮೂಡಿಸುವ, ಭಯ ಹುಟ್ಟಿಸುವ ಕೆಲಸವನ್ನು ಈ ಸಂಘಟನೆ ಮಾಡುತ್ತಿದೆ. ಅವರ ಸ್ಕ್ರಿಪ್ಟ್ಗೆ ತಕ್ಕಂತೆ ಬಿಜೆಪಿ ನಾಯಕರು ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿಯವರು 5 ವರ್ಷಗಳ ಅವಧಿಯಲ್ಲಿ ಇದ್ದಾಗ ಕಾನೂನು ಸುವ್ಯವಸ್ಥೆ ಹಾಳಾಗಿ ಕೊನೆಗೆ ಬಿಜೆಪಿ ಎಬಿವಿಪಿ ಕಾರ್ಯಕರ್ತರು ಅಂದಿನ ಗೃಹ ಸಚಿವ ಅರ್ಗ ಜ್ಞಾನೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ದನ್ನ ಬಿಜೆಪಿ ಮುಖಂಡರು ಮರೆತಿದ್ದಾರೆ ಎಂದು ಲೇವಡಿ ಮಾಡಿದರು. ವಿಷಯವನ್ನ ಪ್ರಸ್ತಾಪ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಳೆದ ಒಂದು ವಾರದಿಂದ ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಒಂದು ಘಟನೆ ಹಾಗೂ ಚುನಾವಣೆ ದಿನ ಒಂದು ಘಟನೆ ಏನು ನಡೆದಿತ್ತು, ಅದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಆ 2 ಘಟನೆಗಳನ್ನು, ಕೋಟ್ನೂರು ಘಟನೆ ಮತ್ತು ಇನ್ನೂ ಒಂದು ಎಲ್ಲಿ ಭಾಳ ಅಮಾನವೀಯವಾಗಿ ಯುವಕರನ್ನು ಬತ್ತಲೆಗೊಳಿಸಿ ಅವರು ಹೊಡೆದಿದ್ದಾರೆ ಅಥವಾ ಅವರಿಗೆ ಸೆರೆಮನೆಯಲ್ಲಿ ಇಟ್ಕೊಂಡಿದ್ದರು. ಈ 2 ವಿಚಾರಗಳನ್ನು ಇಟ್ಕೊಂಡು ಸಾಕಷ್ಟು ಚರ್ಚೆ ಮಾಧ್ಯಮದಲ್ಲಿ ಕೂಡ ಆಗ್ತಾಯಿದೆ, ಸಾರ್ವಜನಿಕರಲ್ಲಿ ಕೂಡ ಆಗ್ತಾಯಿದೆ. ಮೊದಲನೇದಾಗಿ ಈ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಹಾಗೂ ವೈಯಕ್ತಿಕವಾಗಿ ನಾನು ಖಂಡಿಸ್ತೇನೆ. ಯಾರೂ ಕೂಡ, ಯಾವುದೇ ಸಮಾಜದವರಾಗಿರ್ಬೋದು, ಎಷ್ಟೇ ದೊಡ್ಡ ಪ್ರಭಾವಿ ಆಗಿರ್ಬೋದು, ಕಾನೂನನ್ನು ಅವರ ಕೈನಲ್ಲಿ ತಗೊಳ್ಳೋ ಅಧಿಕಾರ ಸರ್ಕಾರ ಹಾಗೂ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ. ಆದರೆ ಇತ್ತೀಚೆಗೆ ಕಲಬುರಗಿನಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಲವು ರಾಜಕಾರಣಿಗಳು, ವಿಶೇಷವಾಗಿ ಬಿಜೆಪಿ ಪಕ್ಷ ಮತ್ತು ಇನ್ನು ಕೆಲವು ವ್ಯಕ್ತಿಗಳು, ಯಾರು ಸ್ವಯಂ ಘೋಷಿತ ಸಮಾಜ ಸೇವಕರು, ಕಲಬುರಗಿಯ ಹಿತಾಸಕ್ತಿ ಕಾಪಾಡೋರು ಅಂತ ಕೆಲವು ವ್ಯಕ್ತಿಗಳು ಹುಟ್ಕೊಂಡಿದ್ದಾರೆ. ಅವರು ಸರ್ಕಾರವನ್ನು ಮುಜುಗರ ಮಾಡಬೇಕು, ಸರ್ಕಾರವನ್ನು ಪದೇ ಪದೇ ಜನರ ಮುಂದೆ ಒಂದು ರೀತಿ ಕೆಟ್ಟ ಹೆಸರು ತರಿಸ್ಬೇಕು, ಅವರ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾನೇ ಇದ್ದಾರೆ. ನಾನು ನಮ್ಮ ಜವಾಬ್ದಾರಿ ಮೇಲೆ ಜಾರ್ಕೋತಾ ಇಲ್ಲ, ನಮ್ಮ ಜವಾಬ್ದಾರಿಯಿಂದ ಜಾರ್ಕೊತಾ ಇಲ್ಲ, ಅಥವಾ ನಾವು ಮೈ ಮೇಲೆ ಎಣ್ಣೆ ಹಚ್ಕೊಂಡು ಇಲ್ಲಪ್ಪ ಇದು ಪರ್ಸ್ನಲ್ ವಿಷಯ ಅಂತಲೂ ಹೇಳ್ತಾರೆ. ಎಲ್ಲರೂ ಮಾಧ್ಯಮ ಸ್ನೇಹಿತರು, ಭಾಳಷ್ಟು ಜನ ಅನುಭವಸ್ಥರಿದ್ದೀರ, ಇಂಥದ್ದು ಹಲವಾರು ಘಟನೆಗಳು ನೋಡಿದ್ದೀರ. ಸಾಕಷ್ಟು ಜಗಳಗಳು ಕೈ ಮೀರಿ, ಪರಿಸ್ಥಿತಿ ಮೀರಿ ಕೊಲೆಗಳು ಆಗಿರೋದು ಕೂಡ ನೋಡಿದ್ದೀರ. ಆಮೇಲೆ ಇವೆಲ್ಲ ಹೆಚ್ಚಾಗಿ ಆಲ್ಮೋಸ್ಟ್ 99% ಟೈಮ್ಸ್ ಏನಾಗುತ್ತೆ, ವೈಯಕ್ತಿಕ ಕಾರಣಗಳಿಂದ ಈ ಕೊಲೆಗಳಾಗ್ತದೆ. ಅದು ಸಾಕ್ಷಿ ತಾವೂ ಇದೆ. ಎಲ್ಲನೂ ಕೂಡ ಗೃಹ ಇಲಾಖೆಗೆ ಗಮನಕ್ಕೆ ಬರುತ್ತೆ ಅಂತ ಇರೋದಿಲ್ಲ.
ಆದರೆ ಇಂಥ ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ ಅಥವಾ ಅವ್ರ ಮೇಲೆ ಮುಂಚಿತವಾಗಿ ಏನಾದರೂ ಕೇಸ್ ಇದ್ದರೆ ಅಥವಾ ಅವ್ರ ಮುಂಚಿತವಾಗಿ ಇವ್ರ ಮೇಲೆ ಅನುಮಾನ ಇದ್ದರೆ ನಿಗಾ ಇಟ್ಟು ಅವ್ರನ್ನ ಪದೇ ಪದೇ ಪರೇಡ್ ಮಾಡಿಸೋದಿರ್ಬೋದು, ಬಂದು ಹಾಜರಿ ಹಾಕ್ಸೋದಂತ ಇರ್ಬೋದು, ಇವೆಲ್ಲನೂ ಮಾಡ್ತಾನೇ ಇರ್ತದೆ. ಆದರೆ ಯಾವುದೇ ಸರ್ಕಾರ ಇರ್ಬೋದು, ಎಲ್ಲ ವೈಯಕ್ತಿಕ ವಿಚಾರಗಳ ಮೇಲೆ ಗಮನ ಇಟ್ಟೋದು, ನಿಗಾ ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ತಮಗೂ ತಿಳಿದಂಥ ವಿಷಯ. ಹಾಗಂತ ನಮ್ಗೆ ಜವಾಬ್ದಾರಿ ಇಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ. ನಾವು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದವರು, ನಾವು ಕೂಡ ಎಲ್ಲೆಲ್ಲಿ ನಮಗೆ ಇಂಥ ಮಾಹಿತಿಗಳು ಬರ್ತದೆ ಅದನ್ನು ತಡೆ ಹಿಡಿಯೋದು ನಮ್ಮ ಜವಾಬ್ದಾರಿ ಕೂಡ ಆಗ್ತದೆ. ಆದರೆ ಇಲ್ಲೇನಾಗ್ಬಿಟ್ಟಿದೆ, ಕಳೆದ 8 ತಿಂಗಳಲ್ಲಿ ಬಿ ಜೆ ಪಿಯವರು ಪಾಪ ಏನಾಗ್ಬಿಟ್ಟಿದ್ದಾರೆ, ಅವರಿಗೆ ಈಗ ನಿರುದ್ಯೋಗ ಆಗಿಬಿಟ್ಟು, ನಿರುದ್ಯೋಗದ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಬರ್ತಾರೆ ಅವರಿಗೆ. ನಿರುದ್ಯೋಗಿ ರಾಜಕಾರಣಿ ಆದ ತಕ್ಷಣ ಮತ್ತೊಮ್ಮೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಅವರು ಇಂಥ ಕೆಲಸಗಳಿಗೆ ಮುಂದಾಗಿದ್ದಾರೆ. ಅವರು ಮತ್ತು ಅವರ ಅವಿಭಾಜ್ಯ ಅಂಗಗಳಿವೆ ಕೆಲವು, ಈ ಶ್ರೀರಾಮ ಸೇನೆ ಅಂತವು ಅಧಿಕೃತವಾಗಿ ಪಾರ್ಟಿನಲ್ಲಿಲ್ಲ ಅಂದ್ರೂ ಕೂಡ ಇವರೆಲ್ಲ ಬಿ ಜೆ ಪಿಯ ಅವಿಭಾಜ್ಯ ಅಂಗಗಳು, ಕೆಲಸಕ್ಕೆ ಬರಲಾರ್ದವರು, ರಾಮನ ಹೆಸರು ಮೇಲೆ ದೇವರ ಹೆಸರು ಮೇಲೆ ಪಾಲಿಟಿಕ್ಸ್ ಮಾಡೋರು, ಕೋಮದ ವಿಷ ಬೀಜವನ್ನು ಬಿತ್ತವರು, ಮರ್ಯಾದಾ ಪುರುಷೋತ್ತಮನ ಹೆಸರು ಮೇಲೆ ಇವರು ಸಮಾಜದಲ್ಲಿ ಮರ್ಯಾದೆ ಇರಲಾರ್ದಂಥ ಕೆಲಸ ಮಾಡೋಂಥ ವ್ಯಕ್ತಿಗಳು ಕೆಲವರು ಉಟ್ಕೊಂಡು ಬಿಟ್ಟಿದ್ದಾರೆ. ಇಲ್ಲಿ ಅವ್ರದ್ದು ಕೆಲಸ ಏನಪ್ಪ ಅಂದರೆ, ಚುನಾವಣೆ ಬಂದಾಗ ಹೆಚ್ಚು ಕೋಮ ಪ್ರಚೋದನೆ ಕೊಡೋದು, ಚುನಾವಣೆ ಇರಲಾರ್ದಾಗ ಇಂಥ ಸಸಿಗಳನ್ನು ನೆಟ್ಟಿ ಬೆಳೆಸೋದು ಕೆಲಸ ಇವ್ರದ್ದು. ಹಿಂಗೆ ಮಾಡಿ ಏನಾದರೂ ಮಾಡಿ ಸಮಾಜದಲ್ಲಿ ಕೋಲಾಹಲ ಇರಬೇಕು, ಸಮಾಜದಲ್ಲಿ ಏನಾದರೂ ಒಂದು ಭಯಭೀತವಾದಂಥ ವಾತಾವರಣ ಇರಬೇಕು. ಇಂಥ ಭಯಭೀತವಾದಂಥ ವಾತಾವರಣ ಇದ್ದರೆ ಮಾತ್ರ ಇವ್ರದ್ದು ಪೋಷಣೆ ಆಗುತ್ತೆ. ಇಲ್ಲಿದ್ರೆ ಇಂಥ ಸಂಘಟನೆಗಳಿರ್ಬೋದು, ಇಂಥ ಪಕ್ಷಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಸಮಾಜಕ್ಕೆ ಬೆಂಕಿ ಹಚ್ಚಿದಾಗ ಮಾತ್ರ ಇವ್ರಿಗೆ ನೆಮ್ಮದಿ, ಸಮಾಜದಲ್ಲಿ ಅಶಾಂತಿ ಇದ್ದರೆ ಮಾತ್ರ ಇವ್ರಿಗೆ ನೆಮ್ಮದಿ, ಸಮಾಜದಲ್ಲಿ ಒಂದು ರೀತಿಯಾದಂಥ ಭಯಭೀತವಾದಂಥ ವಾತಾವರಣ ಇದ್ದರೆ ಮಾತ್ರ ಇವರು ರಾಜಕೀಯವಾಗಿ ಬೆಳಿಬೋದು ಅಂತ ಇವ್ರದ್ದು ಒಂದು ಕಲ್ಪನೆ ಇದೆ. ಅವರು ಏನು ಸ್ಕ್ರಿಪ್ಟ್ ಬರೆದು ಕೊಡ್ತಾರೆ, ಅವ್ರೇನು ತಾಳ ಹಾಕ್ತಾರೆ, ಅವ್ರೇನು ರಾಗ ಎಳಿತಾರೆ, ಅದ್ರ ತಕ್ಕಂಗೆ ಬಿ ಜೆ ಪಿ ನಾಯಕರು ಕುಣಿತಾರೆ. ಮೊನ್ನೆ ನಿಮ್ಮ ಚಿಂಚೋಳಿ ಎಂ ಪಿ ಅವರು ಏನಂದ್ರು, ಇಲ್ಲಿ ಸರ್ಕಾರ ನಡೀತಾ ಇಲ್ಲ, ತಾಲಿಬಾನ್ ಸರ್ಕಾರ ನಡೀತಾ ಇದೆ ಅಂತೆ ನಮ್ಮ ಜಿಲ್ಲೆನಲ್ಲಿ, ನಮ್ಮ ರಾಜ್ಯದಲ್ಲಿ. ಇಲ್ಲಪ್ಪ, 5 ವರ್ಷ ಸುಮ್ಮನೆ ಕೂತ್ಕೊಂಡು ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಸಂದರ್ಭದಲ್ಲಿ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಹೇಗಿತ್ತು ಅಂತ ಮರ್ತೋಗ್ಬಿಟ್ಟಿದ್ದೀರಾ? ನಿಮ್ಮ ABVP ಕೇಳಿ, ABVP ಅವರು ಹೋಮ್ ಮಿನಿಸ್ಟರ್ ಕಚೇರಿಗೆ ದಾಳಿ ಮಾಡಿದ್ದು ಮರ್ತೋಗ್ಬಿಟ್ಟಿದ್ದೀರಾ ಉಮೇಶ್ ಜಾಧವ್ ಅವರೇ? ಮಂತ್ರಿಗಳಿಗೆ ಗಾಡಿಯಿಂದ ಬಿಟ್ಟಿಲ್ಲ. ನಿಮ್ಮ ನಳಿನ್ ಕುಮಾರ್ ಕಟೀಲ್ BJP ಅಧ್ಯಕ್ಷರು, ಅವ್ರಿಗೆ ಗಾಡಿ ಹತ್ತಲಿಕ್ಕೆ ಬಿಟ್ಟಿಲ್ಲ, ಒಬ್ರಿಗೆ ಗಾಡಿ ಇಳಿಯಕ್ಕೆ ಬಿಟ್ಟಿಲ್ಲ ಮಂತ್ರಿಗಳಿಗೆ, ಕ್ಯಾಬಿನೆಟ್ ಸಚಿವರಿಗೆ. ಅವಾಗೆಲ್ಲೋ ಮಲ್ಕೊಂಡಿದ್ರಿ? ನಮ್ಮ ಜಿಲ್ಲೆಗೆ ಒಬ್ಬ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರಲಿಲ್ಲ ನಿಮ್ಮ ಅವಧಿನಲ್ಲಿ, ಅವಾಗ ನೀವು ಸುಮ್ಮನಿದ್ರಲ್ಲ. ಅವಾಗ ಯಾವ ಸರ್ಕಾರ ನಡೀತಾ ಇತ್ತು? ಅವಾಗ ಯಾಕೆ ಬಾಯಿ ಬಿಚ್ಚಿಲ್ಲ? ನಮಗೆ ಒಂದು ಮಂತ್ರಿ ಸ್ಥಾನ ಕೊಡಿ, ಮಂತ್ರಿ ಸ್ಥಾನ ಕೊಟ್ಟರೆ ನಮಗೆ ಇಲ್ಲಿ ನಮ್ಮ ಜಿಲ್ಲೆಗೆ ಒಳ್ಳೇದಾಗುತ್ತೆ. ದೊಡ್ಡ ಜಿಲ್ಲೆ ಇದೆ, ಹೆಡ್ ಕ್ವಾರ್ಟರ್ ಇದೆ, ರೀಜನಲ್ ಹೆಡ್ ಕ್ವಾರ್ಟರ್ ಇದೆ. ನಮಗೆ ಇಲ್ಲಿ ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ಇಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಜೊತೆಗೆ ನಾವು ಅಭಿವೃದ್ಧಿನೂ ಮಾಡ್ಬೋದು ಅಂದ್ಬಿಟ್ಟು ನೀವೇನು ಮಾಡಿದ್ರಿ? ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ,
ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.